ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ 100 ವರ್ಷ ಆಯಸ್ಸು ಅನ್ನೋ ಹಾಗೆ ಹಾಸನ ಪೆನ್ ಡ್ರೈವ್ ಕೇಸ್ನಲ್ಲಿ ವಕೀಲ ದೇವರಾಜೇಗೌಡ ಬೀಸಿದ್ದ ದೊಣ್ಣೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಹಲವರು ಹೆಣಗಾಡ್ತಾ ಇದ್ರು. ಆದರೆ ಟಿಪ್ ಟಾಪ್ ಆಗಿ ಕಪ್ಪು ಕೋಟ್ ಧರಿಸಿ ಆರೋಪಗಳ ಸಿಡಿಗುಂಡು ಸಿಡಿಸ್ತಾ ಇದ್ದಂಥ ದೇವರಾಜೇಗೌಡ ಅವರ ವಿರುದ್ಧವೇ ದಾಖಲಾದಂಥ ಕೇಸು ಸದ್ಯ ಅವರನ್ನೇ ಗಪ್ಚುಪ್ಪಾಗುವಂತೆ ಮಾಡಿದೆ. ಕ್ಷಣಕ್ಕೊಂದು ಹೇಳಿಕೆ, ದಿನಕ್ಕೊಂದು ತಿರುವು. ನಾನು ನಿಮ್ಮ ಮುಂದೆ ಬಿಡ್ತೀನಿ. ಘಟಾನುಘಟಿಗಳ ಟಾಪ್ ವಾಕ್. ಮಾನ ಮರ್ಯಾದೆ ಇದ್ರೆ ಸರ್ಕಾರಕ್ಕೆ ರಾಜೀನಾಮೆ ಬೇಕಂತೆ. ಹಾಸನದಲ್ಲಿ ಹಲ್ಚಲ್ ಎಬ್ಬಿಸಿರೋ ಪೆನ್ ಡ್ರೈವ್ ಪ್ರಕರಣ ವಕೀಲ ದೇವರಾಜೇಗೌಡರ ಮಾತಿನ ಬಾಣದಿಂದ ಹೊಸ ಟರ್ನ್ ಅಂಡ್ ಟ್ವಿಸ್ಟ್ಗೆ ಕಾರಣವಾಗಿತ್ತು. ಡರ್ಟಿ ಪಿಚ್ಚೋ ಮಿಂಚಿನ ಓಟದ ಮರ್ಮವನ್ನ ಎಳೆಯಾಗಿ ಬಿಚ್ಚಿಟ್ಟು ಆರೋಪಗಳ ಸಿಡಿಗುಂಡು ಸಿಡಿಸಿದ್ದ ದೇವರಾಜೇಗೌಡ ಈ ಸ್ಟೋರಿಗೆ ಪೊಲಿಟಿಕಲ್ ಟಚ್ ಕೊಟ್ರು. ಆದ್ರೆ ಹೊಳೆನರಸೀಪುರದಲ್ಲಿ ದಾಖಲಾದ ಮತ್ತೊಂದು ಕೇಸ್ ಸದ್ಯ ದೇವರಾಜೇಗೌಡರನ್ನ ಗಪ್ಚುಪ್ ಆಗುವಂತೆ ಮಾಡಿದೆ. ಹಾಸನ ಪೆನ್ ಡ್ರೈವ್ ಪುರಾಣಕ್ಕೆ ಮತ್ತೊಂದು ತಿರುವು. ದೇವರಾಜೇಗೌಡ ವಿರುದ್ಧವೇ ಲೈಂಗಿಕ ಕಿರುಕುಳ ಕೇಸ್. ಸಂಸದ ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಪ್ರಕರಣ ವಕೀಲ ದೇವರಾಜೇಗೌಡ ಹೇಳಿಕೆಯಿಂದ ಹೊಸ ತಿರುವು ಪಡೆದಿತ್ತು. ಘಟಾನುಘಟಿಗಳ ಹೆಸರನ್ನ ಪ್ರಸ್ತಾಪಿಸಿ ಕೇಸ್ಗೆ ಬೇರೆಯದ್ದೇ ಕಥೆಯನ್ನ ಬರೆದಿದ್ದ ದೇವರಾಜೇಗೌಡ ರಾಜಕೀಯ ಕೆಸರರ ಚಾಟಕ್ಕೆ ಕಾರಣವಾಗಿದ್ರು. ಆದರೆ ಏಪ್ರಿಲ್ 1ರಂದು ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿರೋ ದೂರೊಂದು ದೇವರಾಜೇಗೌಡರ ಅಸಲಿಯತ್ತನ್ನ ಪ್ರಶ್ನಿಸುವಂತೆ ಮಾಡಿದೆ. ವಕೀಲ ದೇವರಾಜೇಗೌಡ ವಿರುದ್ಧ ಮಹಿಳೆಯೊಬ್ಬರು ಲೈಂಗಿಕ ಕಿರುಕುಳದ ಆರೋಪ ಮಾಡಿದ್ದಾರೆ. ವಿಡಿಯೋ ಕಾಲ್ ಮಾಡಿ ಕಿರುಕುಳ ಕೊಟ್ರ ದೇವರಾಜೇಗೌಡ. ಮಹಿಳೆ ವಿರುದ್ಧ ದೇವರಾಜೇಗೌಡರಿಂದಲೂ ಹನಿ ಟ್ರ್ಯಾಪ್ ದೂರು. ಹೊಳೆನರಸೀಪುರ ಠಾಣೆಯಲ್ಲಿ ದೂರು ದಾಖಲಿಸಿರೋ ಸಂತ್ರಸ್ತೆ ವಕೀಲ ದೇವರಾಜೇಗೌಡ ಸೈಟ್ ಮಾರುವ ನೆಪದಲ್ಲಿ ಲೈಂಗಿಕವಾಗಿ ನನ್ನನ್ನ ಬಳಕೆ ಮಾಡಿಕೊಂಡಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ವಕೀಲ ದೇವರಾಜೇಗೌಡ ವಿಡಿಯೋ ಕಾಲ್ ಮಾಡಿ ಮಾನಸಿಕ ಹಿಂಸೆ ಕೊಟ್ಟಿದ್ದಾರೆ ಅಂತ ಸಂತ್ರಸ್ತೆ ಆರೋಪಿಸಿದ್ದಾರೆ. ಮಹಿಳೆಯ ದೂರು ಆಧರಿಸಿ ಹೊಳೆನರಸೀಪುರ ಠಾಣೆಯಲ್ಲಿ ಎಫ್ಐಆರ್ ಸಹ ದಾಖಲಾಗಿದೆ. ಎಫ್ಐಆರ್ನಲ್ಲಿ ವಕೀಲ ದೇವರಾಜೇಗೌಡ A1 ಆರೋಪಿಯಾಗಿದ್ದಾರೆ. ಇನ್ನು ಈ ಕೇಸ್ ಸಂಬಂಧ ಜಾಮೀನಿಗಾಗಿ ದೇವರಾಜೇಗೌಡ ಅರ್ಜಿ ಸಲ್ಲಿಕೆ ಸಹ ಮಾಡಿದ್ದಾರೆ. ಹಾಸನದ 2ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಮೇ 8ರಂದು ವಕೀಲ ದೇವರಾಜೇಗೌಡ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಈ ಪ್ರಕರಣದ ವಿಚಾರಣೆಯನ್ನ ಮೇ 15ಕ್ಕೆ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಅಲ್ಲದೆ ಮಹಿಳೆ ಹಾಗೂ ಆಕೆಯ ಪತಿ ವಿರುದ್ಧ ವಕೀಲ ದೇವರಾಜೇಗೌಡ ಬೆಂಗಳೂರಿನ ಹೆಬ್ಬಾಳ ಠಾಣೆಯಲ್ಲಿ ಹನಿ ಟ್ರ್ಯಾಪ್ ಕೇಸ್ ಸಹ ದಾಖಲು ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಒಟ್ನಲ್ಲಿ ಪೆನ್ ಡ್ರೈವ್ ಪ್ರಕರಣವನ್ನ ಹೊಸ ದಿಕ್ಕಿಗೆ ತಿರುಗಿಸಿದ್ದ ವಕೀಲ ದೇವರಾಜೇಗೌಡಗೆ ಲೈಂಗಿಕ ಕಿರುಕುಳ ಕೇಸ್ನ ಸಂಕಷ್ಟ ಎದುರಾಗಿದೆ. ದೇವರಾಜೇಗೌಡ ವಿರುದ್ಧ ದಾಖಲಾಗಿರೋ ಕೇಸ್ನ ಆಳ ಅಗಲದ ಬಗ್ಗೆ ಮತ್ತಷ್ಟು ಮಾಹಿತಿಗಳು ಹೊರಬೀಳಬೇಕಿದೆ. ಈ ಬಳಿಕ ದೇವರಾಜೇಗೌಡ ಮುಂದಿನ ನಡೆ ಏನು ಅನ್ನೋದು ಕುತೂಹಲ ಮೂಡಿಸಿದೆ. ಸಂದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.